ಹಲೋ, ಎಲ್ಲರಿಗೂ ನಮಸ್ಕಾರ. ನಾವೇನು ಮಾಡ್ತಿರೋದಂದರೆ, ಪೂಲಲ್ಲಿ ಒಂದು ಲೀಕೇಜ್ ಇತ್ತು. ಪೂಲ್ ಲೀಕೇಜ್ ಇದ್ದಿರೋದ್ರಿಂದ ನೀರೆಲ್ಲ ಒಳಗಡೆ ಹೋಗ್ತಿತ್ತು. ಸೊ ಅದು ಪೈಪೆಲ್ಲ ಒಳಗಡೆ ಕಟ್ಟಾಗಿತ್ತು. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ಹೋಗಿ ಅದನ್ನೆಲ್ಲ ರಿಮೂವ್ ಮಾಡಿ, ಅದನ್ನು ಕ್ಲೀನ್ ಮಾಡಿ, ಅಫಾಕ್ಸಿ ವಾಟರ್ ಪ್ರೂಫಿಂಗ್ ಸ್ವಲ್ಪ ಮಾಡಿ, ಒಳಗಡೆ ಈ ಬುಷ್ ಎಲ್ಲ ತೆಗೆದು ಬೇರೆ ಬುಷು ಹಾಕಲಿಕ್ಕಿತ್ತು. ಅದು ಓಲ್ಡ್ ಪೂಲು ಬೇರೆಯವ್ರು ಮಾಡಿದ್ದು. ಸೊ ಇವಾಗ ನನಗೆ ಕೊಟ್ಟಿರೋದ್ರಿಂದ ಇದು ನಾವು ಬಂದು ಇದನ್ನು ಸರಿ ಮಾಡ್ತಿದ್ದೇವೆ. ಇದನ್ನೆಲ್ಲ ತುಕ್ಕಿಡ್ದಿದೆ, ಎಲ್ಲ ಕಬ್ಬಿಣದ್ದು ಹಾಕಿದ್ದಾರೆ. ಸ್ಟೀಲ್ ಸ್ಕ್ರೂ ಹಾಕಬೇಕು ಆ್ಯಕ್ಚುಲಿ ಇದರಲ್ಲಿ. ಸೊ ಹಾಗಾಗಿ ಇಲ್ಲಿ ನೀರೆಲ್ಲ ಲೀಕೇಜ್ ಇತ್ತು ಅಲ್ಲೆಲ್ಲ. ಸೊ ಅದು ಲೀಕೇಜ್ ಎಲ್ಲ ಕಂಪ್ಲೀಟಾಗಿ ಫಿನಿಷ್ ಮಾಡಿದ್ದೇವೆ. ಫಿನಿಷ್ ಮಾಡಿದ ನಂತರ ಇನ್ನು ನಮ್ಮದು ಬುಷ್ ಎಲ್ಲ ಹಾಕ್ತಿದ್ದೇವೆ. ಸೊ ನಮ್ಮದು ಮೇನ್ ಡ್ರೈನ್ ಎಲ್ಲ ಇರಲಿಲ್ಲ. ಸೊ ಮೇನ್ ಡ್ರೈನ್ ಮತ್ತು ಬುಷ್ ಎಲ್ಲ ಹಾಕಿ, ಸೊ ಈ ಥರ ಕೆಳಗಡೆ ಉಂಟಲ್ಲ, ಈ ಥರದ್ದು ಅಲ್ಲಿ ಮೇಲೆ ಫಿಟ್ ಮಾಡ್ತೇವೆ. ಈ ಥರ ಈಗ ಫಿಟ್ ಆಗಿದೆ ನೋಡಿ. ಇದು ಮೇನ್ ಡ್ರೈನು, ಅದೊಂದು 2-3 ಬುಷ್. ಸೊ ಕ್ಲೀನಾಗಿ ಕಾಣ್ತಾ ಉಂಟು. ಇವಾಗ ಲೀಕೇಜ್ ಎಲ್ಲ ಆಗೋದಿಲ್ಲ. ಸೊ ಒಳ್ಳೆ ರೀತಿಯಲ್ಲಿ ಅದು ಎಫಾಕ್ಸ್ ಎಲ್ಲ ಹಾಕಿ, ಸರಿ ಸ್ಕ್ರೂಯಿಂದ ಹಾಕಿ, ಸ್ಟೀಲ್ ಸ್ಕ್ರೂ ಎಲ್ಲ ಹಾಕಿ, ಹಾಕಿ ಚೆನ್ನಾಗಿ ಫಿಟ್ ಮಾಡಿ ಕೊಟ್ಟಿದ್ದೇವೆ. ಸೊ ಇನ್ನೇನು ಪ್ರಾಬ್ಲಮ್ ಇಲ್ಲ.